ಮುಂದಿನ ಸುದ್ದಿಗೆ ಹೋಗೋಣ. DMK ಸಂಸದರ ನೇತೃತ್ವದಲ್ಲಿ ಇದೇ ಅಧಿವೇಶನದಲ್ಲಿ 107 ಜನ ಸಂಸದರು, INDIA ಮೈತ್ರಿಕೂಟದ 107 ಜನ ಸಂಸದರು ಸೇರಿಕೊಂಡು ಸಹಿ ಹಾಕಿ ಒಬ್ಬ ಹೈಕೋರ್ಟ್ ನ್ಯಾಯಮೂರ್ತಿಯ ವಿರುದ್ಧ ಮಹಾಭಿಯೋಗ ತರೋದಕ್ಕೆ ಹೊರಟಿದ್ದಾರೆ. ಮಹಾಭಿಯೋಗ, ಇಂಪೀಚ್ಮೆಂಟ್, ಉಗಿದಾಚೆ ಹಾಕಿ ಅಂತ ನಾವೇನು ಆಡಭಾಷೆಯಲ್ಲಿ ಹೇಳ್ತೀವಲ್ಲ, ಅದನ್ನು ನ್ಯಾಯಾಧೀಶರ ವಿರುದ್ಧದ ಕ್ರಮಕ್ಕೆ ಇಂಪೀಚ್ಮೆಂಟ್ ಅಂತಾರೆ. ತರಬೇಕು ಅಂತ ಹೊರಟಿದ್ದಾರೆ ಈ ನ್ಯಾಯಮೂರ್ತಿಗಳ ವಿರುದ್ಧ. ಇವರ ಹೆಸರು ಸ್ವಾಮಿನಾಥನ್. ಮದ್ರಾಸ್ ಹೈಕೋರ್ಟ್ನ ಮಧುರೈ ಪೀಠದಲ್ಲಿ ಕೂತ್ಕೊಂಡು ಇವರೊಂದು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಆ ಜಡ್ಜ್ಮೆಂಟು INDIA ಮೈತ್ರಿಕೂಟದ ಸಂಸದರುಗಳಿಗೆ ಸಿಟ್ಟು ತರಿಸಿದೆ. ಮಹಾಭಿಯೋಗದ ಸೂಚನೆ ನಿಲುವಳಿಯನ್ನು ಕೊಡೋದಕ್ಕೆ ಬಂದಂಥ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಕನಿಮೋಳಿ ನೇತೃತ್ವದಲ್ಲಿ ಬಂದಿದ್ರು. ಪ್ರಿಯಾಂಕಾ ಗಾಂಧಿ ಇದ್ದರು, ಈ ಕಡೆ ಅಖಿಲೇಶ್ ಯಾದವ್ ಇದ್ದಾರೆ. ಈ ಜಡ್ಜನ್ನು ಬೈದು ಕಿತ್ತಾಕ್ಬೇಕು ನಾವು ಅಂತ. ಕಾರಣ ಏನು? ಕೇಸ್ ಹೇಳ್ಬಿಡ್ತೀನಿ ನಿಮಗೆ. ಮಧುರೈ ಪೀಠದಿಂದ ಬಂದಂಥ ತೀರ್ಪಿದು. ಮಧುರೈನಲ್ಲಿ ತಿರುಪುರನ್ ಕುಂದ್ರಂ ಅಂತ ಒಂದು ಜಾಗ ಇದೆ. ಅಲ್ಲೊಂದು ಬೆಟ್ಟ. ಅದು ಆ ಬೆಟ್ಟದಲ್ಲಿ ಬೆಟ್ಟದ ತಪ್ಪಲಿನಲ್ಲೊಂದು ದೇವಸ್ಥಾನ ಇದೆ. ಬೆಟ್ಟದ ಮೇಲ್ಗಡೆ ಒಂದು ದರ್ಗಾ ಇದೆ. ಬೆಟ್ಟದ ತಪ್ಪಲಿನಲ್ಲಿ ಮುರುಗನ್ ದೇವಸ್ಥಾನ, ಬೆಟ್ಟದ ಮೇಲೆ ಸಿಕಂದರ್ ಶಾ ದರ್ಗಾ. ಸಿಕಂದರ್ ಶಾ ದರ್ಗಾ ಅಂದರೆ ಏನು? ಮಧುರೈ ಒಂದು ಕಾಲದಲ್ಲಿ ಸುಲ್ತಾನರ ಆಳ್ತಾ ಇದ್ರು. ಆ ಸುಲ್ತಾನನ ಹೆಸರು ಸಿಕಂದರ್ ಶಾ. ಆತನ ವಿರುದ್ಧ ಹಿಂದೂ ರಾಜರು, ಸಾಮಂತರುಗಳೆಲ್ಲ ಒಗ್ಗಟ್ಟಾಗಿ ಆತನ ಹತ್ಯೆ ಮಾಡಿದರು, ವಧೆ ಮಾಡಿದರು. ಆತನ ಹೆಸರಿನಲ್ಲಿ ಈ ಬೆಟ್ಟದ ಮೇಲೆ, ತಿರುಪುರನ್ ಕುಂದ್ರಂ ಬೆಟ್ಟದ ಮೇಲೆ ಒಂದು ದರ್ಗಾ ಕಟ್ಟಲಾಯಿತು. ಆ ದರ್ಗಾನ ಹಿಂದೂ ದೇವಸ್ಥಾನ ಧ್ವಂಸ ಮಾಡಿ ಕಟ್ಟಿದ್ದಾರೆ. ಹಿಂದೂ ದೇವಸ್ಥಾನದ ಕಂಬಗಳ ಮೇಲೆಯೇ ದರ್ಗಾ ನಿರ್ಮಾಣಗೊಂಡಿದೆ ಅನ್ನುವ ಹೋರಾಟ, ಅದು ವಾಪಸ್ ದೇವಸ್ಥಾನ ಆಗಬೇಕು ಅನ್ನುವ ಹೋರಾಟ ನಡೀತಾ ಇತ್ತು. ಹೌದಾ ಅಲ್ವಾ ನಾನು ಅದಕ್ಕೆ ಹೋಗೋದಿಲ್ಲ. ಕೆಲವು ಫೋಟೋಗಳಿದ್ದಾವೆ, ಆ ಫೋಟೋಗಳನ್ನು ನೋಡ್ಕೊಂಡು ನೀವೇ ತೀರ್ಮಾನ ಮಾಡ್ಕೊಳ್ಳಿ. ಅಂದರೆ ಬುನಾದಿ ತೆಗೆದು ಸಿಕಂದರ್ ಶಾ ದರ್ಗಾನ ಕಟ್ಟಲಾಯ್ತಾ ಅಥವಾ ದೇವಸ್ಥಾನದ ಮೇಲೆ ಕಟ್ಟಲಾಯ್ತಾ ಅಂತ. ಅದು ಒಳಗಡೆಯ ಮಾತಾಯಿತು. ಆ ದರ್ಗಾದ ಹೊರಗಡೆ ಒಂದು ದೀಪಸ್ತಂಭ ಇದೆ. ಕಾರ್ತಿಕ ದೀಪೋತ್ಸವದ ದಿನ ದರ್ಗಾದ ಎದುರಿಗಿನ ದೀಪಸ್ತಂಭದಲ್ಲಿ ಮತ್ತು ಬೆಟ್ಟದ ತಪ್ಪಲಿನಲ್ಲಿರುವ ಮುರುಗನ್ ಸ್ವಾಮಿ ದೇವಸ್ಥಾನದ ಎದುರಿಗಿರುವ ದೀಪಸ್ತಂಭದಲ್ಲಿ ಏಕಕಾಲದಲ್ಲೇ ದೀಪೋತ್ಸವ ನಡೀತಾ ಇತ್ತು. ದರ್ಗಾದ ಎದುರಿಗೊಂದು ದೀಪಸ್ತಂಭ ಇದೆ. ಕೆಳಗಡೆ ತಪ್ಪಲಿನಲ್ಲಿರುವ ಮುರುಗನ್ ಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಎದುರುಗಡೆ ಒಂದು ದೀಪಸ್ತಂಭ ಇದೆ. ಎರಡೂ ಕಡೆ ಏಕಕಾಲದಲ್ಲಿ ದೀಪೋತ್ಸವ ನಡೀತಾ ಇತ್ತು. 1947 ನಂತರ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಅದಕ್ಕೆ ಅವಕಾಶ ಇಲ್ಲ ಅಂತ ಹೇಳಲಾಯಿತು. ಅನೇಕ ಅರ್ಜಿಗಳು ಹೋದವು ಕೋರ್ಟಿಗೆ. ಆ ಅರ್ಜಿಗಳೆಲ್ಲ ತಿರಸ್ಕೃತಗೊಂಡವು. ವಿನಾಕಾರಣ ಕೋಮು ಭಾವನೆ ಕೆರಳುತ್ತೆ, ಬೇಡ 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 ಅಂತ. ಅಂಥದ್ದೇ ಅರ್ಜಿ ಈ ಸಲವೂ ಬಂದಿತ್ತು. ಈ ಸಲ ಸ್ವಾಮಿನಾಥನ್ ಅನ್ನುವ ಈ ಜಡ್ಜು ಆಗಲಿ, ಅಲ್ಲಿ ದೀಪೋತ್ಸವ ಆಗಲಿ ಅಂದುಬಿಟ್ರು. ದರ್ಗಾದ ಎದುರಿಗಿನ ದೀಪಸ್ತಂಭದಲ್ಲೂ ಆಗಲಿ, ಮುರುಗನ್ ದೇವಸ್ಥಾನದ ಎದುರಿಗಿನ ದೀಪಸ್ತಂಭದಲ್ಲೂ ಏಕಕಾಲದಲ್ಲಿ ಆಗಲಿ ಅಂತ. ರಾಜ್ಯ ಸರ್ಕಾರಕ್ಕೆ ಸಿಟ್ಟು ಬಂತು, DMK ಸರ್ಕಾರಕ್ಕೆ ಸಿಟ್ಟು ಬಂತು. ಏಕಸದಸ್ಯ ಪೀಠ ಕೊಟ್ಟಂಥ ಆದೇಶದ ವಿರುದ್ಧ ದ್ವಿಸದಸ್ಯ ಪೀಠಕ್ಕೆ ರಾಜ್ಯ ಸರ್ಕಾರ ಹೋಯಿತು. ದ್ವಿಸದಸ್ಯ ಪೀಠ ಕೂಡ ಏಕಸದಸ್ಯ ಪೀಠದ ಆದೇಶವನ್ನು ಎತ್ತಿ ಹಿಡಿದು ಬಿಡ್ತು. ಕರೆಕ್ಟ್ ಇದೆ ಅಂತ ಹೇಳ್ತು. ಅದನ್ನು ಪ್ರಶ್ನೆ ಮಾಡಿಕೊಂಡು ಸುಪ್ರೀಂ ಕೋರ್ಟಿಗೆ ರಾಜ್ಯ ಸರ್ಕಾರ ಹೋಯಿತು. ಸುಪ್ರೀಂ ಕೋರ್ಟು ಇದರಲ್ಲಿ ಅರ್ಜೆಂಟಾಗಿ ಹಿಯರ್ ಮಾಡುವಂಥದ್ದೇನೂ ಇಲ್ಲ, ಪಾಳೆ ಪ್ರಕಾರ ಬನ್ನಿ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಇನ್ನು 5ನೇ ತಾರೀಕು ನಡೆಯಬೇಕಾಗಿದ್ದ ದೀಪೋತ್ಸವ ಇದು. 5ನೇ ತಾರೀಕು ದೀಪೋತ್ಸವಕ್ಕೆ ಅರೇಂಜ್ಮೆಂಟ್ ಮಾಡಿಕೊಡಿ ಅಂತ ರಾಜ್ಯ ಸರ್ಕಾರಕ್ಕೆ ದ್ವಿಸದಸ್ಯ ಪೀಠ ಆರ್ಡರ್ ಕೊಡ್ತು. ಮಾಡಲಿಲ್ಲ. ಅಲ್ಲಿ ದೀಪೋತ್ಸವ ಮಾಡುವುದಕ್ಕೆ ರಾಜ್ಯ ಸರ್ಕಾರ ಅವಕಾಶ ಕೊಡಲಿಲ್ಲ. ಹೈಕೋರ್ಟ್ ಹೇಳ್ತು, ಅವಕಾಶ ಕೊಡದ ಅಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲಿಸ್ತೀವಿ ನಾವು ಅಂತ. ಈಗ ನೋಡಿದ್ರೆ ಆ ಜಡ್ಜ್ಮೆಂಟ್ ಕೊಟ್ಟ ಜಡ್ಜ್ನ ವಿರುದ್ಧವೇ ಮಹಾಭಿಯೋಗದ ನಿರ್ಣಯವನ್ನು ಮಂಡಿಸಲಾಗಿದೆ. 107 ಜನ ಸಂಸದರು ಅದಕ್ಕೆ ಸೈನ್ ಹಾಕಿದ್ದಾರೆ. ಗೊತ್ತಿರಲಿ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.